ಫೋನ್ ಮಾಡು ಅಂತ ಹೇಳಿದೀನಿ, ಫೋನ್ ಮಾಡಕ್ಕೂ ಬಾರ. ಏನ್ ನಿಂದು ಇಷ್ಟೊಂದು ರೋಪ್ ನನ್ ಮಗಳ ಮೇಲೆ? ಆ ರೋಪ್ ಎಲ್ಲ ಬಿಟ್ಬಿಡು. ಇನ್ಮೇಲೆ ರೋಪ್ ಹಾಕಿ ನಾಮೇಲೆ ನೋಡು. ಯಾರ ಮೇಲೆ? ನಮ್ಮೇಲೆ ಹಾಕ್ಬಿಡು ನೋಡೋಣ. ಇವತ್ತು ನಮ್ಮ ಮನೆ ನನ್ನ ತಂಗಿ ಮಿಲ್ಟ್ರಿ ಹೋಟೆಲ್ ಮಾಡಕ್ ರೆಡಿ ಮಾಡಿ ನೋಡಿ. ನೋಡ್ರಿ ಇಲ್ಲಿ ಇದೇನಪ್ಪ ಇದು? ಕುರಿನ ಮೇಕೆನ ಇದು? ಕುರಿ ಮಟನ್ ಕೋಳಿ ಮಟನ್ ಎಲ್ಲ ತಂದ್ಬಿಟ್ಟು ಲಾಟ್ ಮಾಡಿಕೋರೆ. ಏನ್ ಕತೆ ಏನೋ ಗೊತ್ತಿಲ್ಲ. ಅಪ್ಪನೆ ಮಾಡ್ತಿದೆ. ಮೊದ್ಲು ಆಸ್ಪತ್ರೆಗೆ ತಗೊಂಡು ಹೋಗೋದನ್ನ ತೆಗೆದ್ಮೇಲೆ ಒಂದೊಂದ್ ಬಿಡು ಕೆಂಪು ಮೇಲೆ ಆಗೇ ಇಲ್ಲ. ಹಾಗೂ ಇಲ್ಲ ಮಕ್ಕಕ್ಕೆ ಅದ್ರಕೊಂಡ್ ಕಮ್ಮಿ ಆಗಿಲ್ಲ. ಮಕ್ಕ ನೋಡಿ ಹೆಂಗಾಗಲಿ ಅಳ್ಕಂಡು ಅಡಿಮೆ ಮಕ್ಕಾಗಲಿ ನಾಯಿ ಅಣ್ಬಿ. ನೀನ್ ಎಷ್ಟು ಹೇಳಿ ಇರೋ ಮನ್ಸು ಮಾಡ್ಲಿಲ್ಲ, ಕೊನೆಗೂ ಹೋಗ್ಲೇಬೇಕು ಗಂಡನ ಮನೆಗೆ. ಹೋಗ್ಲೇಬೇಕು. ಎಷ್ಟ್ ದಿನ ಇದ್ರು ಹೋಗ್ಲೇಬೇಕು ಅಲ್ವಿನ್ ಮಗ್ನೆ. ಅಷ್ಟೇ ಏನ್ ಹೇಳ್ರೆ ಕೇಳಲ್ಲ. ಇದಕ್ಕೆ ಇರು ಹೇಳಲ್ಲ ಇದು. ಅಷ್ಟೇನೆ ಎಷ್ಟ್ ದಿನ ಇದ್ರು ಹೋಗತ್ತದ ಅವ್ರ ಮನೆಗೆ. ಅದಕ್ಕೇನೆ ಬಂದವ್ರ ಅನ್ಬಿಟ್ಟು ನಾವ್ ತಾನೇ ಈಗ ಹೋದ್ ನೀನ್ ಬಿಟ್ಬಿಡ್ತೀವಿ ವಾರನ್ ಗಟ್ಲೆ. ಈಗ ನಾನ್ ಹೋಗ್ತೀನಿ, ಒಂದ್ ವಾರ ಇರ್ತೀನಿ, ಬಿಟ್ಬಿಡ್ತೀರಾ? ನಾಳೆಗೆ ಹೋಗಿದ್ವೋ ಜೊತೆಗೆ ಹೋಗಿ ಹೋಗ್ಲಾ? ಇದೇ ಮಾತೇನಾ? ಮತ್ತೆ ಸರಿ ನಡಿಗ. ಅಲ್ಲಿ ನೋಡಲ್ಲಿ ಎಂಟ್ರು ಓತಾಳೆ ಕಾಲೇ ನೋಡಲ್ಲಿ. 5 ಗಂಟೆಗೆ ಹೇಳ್ತೀನಿ ನಾನು ಇಷ್ಟಾರ ಮಾಡ್ತಾ ಇದ್ದೀನಲ್ಲ, ಬೇರೆಯವ್ರಾಗಿ ಇಷ್ಟು ಮಾಡ್ತಿರ್ಲಿಲ್ಲ. ಹೇಳೋ ನಿಮ್ಮ ಯಜಮಾನ ಬುದ್ಧಿನ. ನಾನೇ ಕೇಳಲಿ? ಯಾಕೆ ಯಾಕೆ ಹೇಳಿ? ಹಿಂಗಂಡಲ್ವಾ? ನನ್ ಗಂಡ ಬುದ್ಧಿ ಕಲಿ ಯಾವತ್ತು ನೀನ್ ಕಲಿಯೋ ಗೊತ್ತಾಗ್ತದೆ. ಯಾಕೆ ಕಲ್ತಿಲ್ಲ? ಅವ್ನ್ ಬುದ್ಧಿ ಕಲ್ತಿದ್ಕೆ ಮತ್ತೀಗ ನೀನ್ ಇಷ್ಟಪ್ಪ ಮಗ ಆಗಿದ್ದು ಇದ್ದಾಗ ಮ್ಯಾಕೆ ಮಾತಾಡಿ ಪಯ್ಯರ್ಸ್ತಿ ಕೋಳಿ ಎಲ್ಲ ಪಯ್ಯ. ಅದಕ್ಕೇನೆ ಇವತ್ತು ಏನೇ ಹೇಳ್ರು ಇರೋ ಮನ್ಸಂತೂ ಮಾಡ್ತಿಲ್ಲ ಹನುಮಕ್ಕಜಿಯವರು. ಅದಕ್ಕೆ ನಮ್ಮ ಅಪ್ಪ ಪ್ರೀತಿಯಿಂದ ಅತ್ತೆಗೆ ಮಟನ್ ಗಿಟ ತಗೊಂಡು ಇವತ್ತು ಮಾಡ್ಕೊಟ್ಬಿಟ್ಟು ತಿನ್ಸ್ಬಿಟ್ಟು ಬೆಳಗ್ಗೆ ಹೋಗಿ ಬಿಟ್ಬೋತೀನಿ. ನಾನೇ ಬಿಟ್ಬರಕ್ ಬೇರೆ ಹೋಗಂತೆ. ನಾನೇ ಹೇಳಿದ್ದೆ ಮೊನ್ನೆ ಸೋಮವಾರ ಬಿಟ್ಬೋತೀನಿ ಅಂತ. ಬಿಟ್ಬಿಟ್ಟು ಮುಂದಿನ ಕೆಲಸ ನೋಡ್ಬೇಕು. ಇದಳು ಸ್ಟಾರ್ಟ್ ಮಾಡ್ಕೊಂಡು ನಿನ್ ಕೆಲಸ, ಅಡುಗೆ ಮನೆ ಕೆಲಸ. ನೋಡ ಅಲ್ಲೇ ಚೀಪ್ ಎಕ್ಸಿಟ್ ಆಗಿದ್ದ. ನಾನು ಹೇಳ್ಕೊಟ್ಟು ಹೋಗ್ತೀನಿ ತಾಮ್ರಿ. ಹೇಳ್ಕೊಡೋದ್ ಬೇಕಾದ್ರೆ ಮುಂಚೆನೆ ಗೊತ್ತವಳಿಗೆ ಎಲ್ಗೋತಿ ಹೇಳು. ಚಾಮುಂಡಿ ಹೋಗಿ ಬರ್ಬೇಕು. ಏನ್ಕೆ ಕೆಲಸ ಅದು ಹಿಂಡಿ ತರ್ಬೇಕು ಕಶಿಪ್ಳಿಗೆ. ಹಿಂಡಿ ತಾನೇ ತತ್ತಿರ್ಲಿವ ಸಾಯಂಕಾಲ ಹೇಳಿದ್ರೆ. ಸರಿ ಬರೀ ಎದಳು ಸ್ಟಾರ್ಟ್ ಮಾಡ್ಕೊ. ಎದಳು ಮಿಲ್ಟ್ರಿ ಹೋಟ್ಲ್ ಪ್ರೊಸೀಜರ್ ಸ್ಟಾರ್ಟ್. ಏನೇನು ಹೇಳು ಸ್ಟಾರ್ಟರ್ಸ್ ಹೇಳಿ ಏನೇನು ಅಂತ. ಅದೊಂದು ತೊಳ್ಬಿಟ್ಟು ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಹೋಗು, ನಾನು ಮಾಡ್ತೀನಿ ಮಟನ್. ಅವಳು ಬಾರಪ್ಪ ಮಟನ್ ಮಾಡಕ್ ಬರಲ್ಲ, ತೀರ್ಸ್ಬಿಡ್ತಾಳಪ್ಪ. ಒಂಚೂರು ಕೂಡ್ಸ್ಬಿಟ್ಟು ಹೋಗಿ ಬಾರಪ್ಪ. ಇದಳಪ್ಪ ಪಟ್ಟಣ 10 ನಿಮಿಷಕ್ಕೆ ಈರುಳ್ಳಿ ತಗೊಂಡು ಹೋಗಣೆ ದೇಡ್ಸ್ತಿ ಕಣೆ. ನುಂಗಲ್ಲ. ಏನೇನು ಹೇಳು ಸ್ಟಾರ್ಟರ್ಸ್ ಹೇಳಿ ಇವತ್ತು. ಏನ್ ಸ್ಟಾರ್ಟರ್ಸ್? ಏನೂ ಇಲ್ಲ. ಏನಂತ ಹೇಳು. ಮಟನ್ ಸಾರು, ಫ್ರೈ, ಕಬಾಬು ಎಲ್ಲ ಮಟನ್ ಆಗೇನಾ? ಮಟನ್ ಸಾರು, ಚಿಕನ್ ಕಬಾಬ್, ಮಟನ್ ಸಾರು, ಚಿಕನ್ ಕಬಾಬ್, ಆಮೇಲೆ ಚಿಕನ್ ಫ್ರೈ, ಆಮೇಲೆ ಮುದ್ದೆ, ಅನ್ನ, ಆಮೇಲೆ ಅಷ್ಟೇ. ನುಂಗ್ಬಿಟ್ಟು ಮನಿಕೊಳ್ಳೋದು. ಬರಪ್ಪ ಮಾಡಿ ನಡೆಯಪ್ಪ ಪಟ್ಟಂತ. ಈರುಳ್ಳಿ ತಮ್ಮಗಲ್ಲ ಈರುಳ್ಳಿ ತಮಗು ಬೇಕಂತ ತಮಗಲೇ ತಾಮಗ ಹೇಳೋಷ್ಟು ಕೇಳ್ಬೇಕು. ದೊಡ್ಡ ಯಜಮಾನ್ ಹೇಳೋಷ್ಟು ಈರುಳ್ಳಿ ಮಾತ್ ಕೇಳ್ಬಾರ್ದು. ಪಟ ಅಂತ ಹೇಳೋಷ್ಟು ಕೇಳ್ಬೇಕಲ್ಲಿ ಅಡುಗೆ ಬಿಟ್ರು. ಗಾಯ್ಸ್ ಇವ್ರು ನೋಡ್ಕೊಳ್ರಿ, ಮಟನ್ ಸಾರು ಮಾಡೋಣ ದೊಡ್ಡ ಎಕ್ಸ್ಪರ್ಟ್ ನಮ್ಮ ಗಡಿಗೆಲ್ಲ. ನಮ್ಮ ಇಡೀ ಫ್ಯಾಮಿಲಿಗೆ ಏನೋ ಫಂಕ್ಷನ್ ಕಾರ್ಯ ಕೆಲಸ ಕಾರ್ಯಕ್ಕೆ ಇವರೇ ಮಾಡೋದು. ಏನಜ್ಜೆ ನೀನ್ ಅಳಿಯ ತಾನೇ? ಅದ್ ಹೆಂಗ್ ಕರ್ಕಂತೆ ಕಸ್ಪಾಯಿಸಲ್ಲಿ. ಆಮೇಲೆ ನಿನ್ಗೆ ನಿನ್ ಜಾತ್ರೆಗೆ ಮಟ ಮಾಡಕ್ಕೆ ಮಾಡದಿಲ್ವೇನು? ಹೆಂಗ ಬಚ್ಚವಾದ್ರ ಹಂಗಾರೆ. ಅಯ್ಯೋ ಸೆಟ್ ನೋಡಿ ಬಿಡ, ಹಿಂಗ ಬಚ್ಚವಾದಿ. ಕಾಸು ಹೊಡಿತು 45,000. ಇನ್ನೇನು ನಿಂದೆ? ನಿಮ್ಮ ಯಜಮಾನ್ರದು? ನಮ್ಮ ಮಕ್ಳಿಲ್ಲ ಮಾಡ್ತಾರೆ. ನಾನೇ ಯಾಕೆ ಮಾಡಕ್ ಹೋಗ್ಲಿ? ನಾನೇ ಖರ್ಚು ಮಾಡಕ್. ಮಕ್ಳಿಗೆ 5 ಜನ? ಅವ್ರೆ ಮಾಡ್ತಾರೆ. 5 ಜನ ಇಲ್ಲಿ 3 ಜನ. ನನ್ನ ಮಗಳಿಲ್ವ ದೊಡ್ಡ ಮಗಳು. ದೊಡ್ಡ ಮಗಳ ಕೈಲಿ ಏನೋ ಅಲ್ಲಾಡ್ಸೋದು ಏನಿಲ್ಲ. ಮಗ ನಮ್ಮ ದೊಡ್ಡ ಹಳ್ಳಿಯ ಇಲ್ವ ಮಾಡ್ತಾರೆ. ದೊಡ್ಡ ಮಗಳು ಅಲ್ಲಾಡ್ಸೋದು ಏನಿಲ್ಲ. ಗೈಸ್ ಇದು ಗಂಗೂರ ಸ್ಪೆಷಲ್ ಮಟನ್ ಸಾರು. ಮಟನ್ ಸಾರು ತಾನೆ? ಮಟನ್ ಸಾರು, ಮಟನ್ದು ಏನದು? ಈಗ ಮಟನ್ ಸಾಂಬಾರ್ ಕಣೋಗಲ್ಲ. ಮಟನ್ ಸಾಂಬಾರ್ ಪ್ರೊಸೆಸ್ ಸ್ಟಾರ್ಟು. ಇವಾಗ ಮೊದಲನೇ ಕೆಲಸ ಎಣ್ಣೆ, ಅಡುಗೆ ಎಣ್ಣೆ. ಎಷ್ಟು ಕೆಜಿ ಅದು? ಇದು ಮಟನ್ ಅಂದಿರೋದು ತೋರಿಸಿನಿ. 2 ಕೆಜಿನ? 1 ಕೆಜಿನ ಸಾಕನಪ್ಪ. ಎತ್ತಪ್ಪ 1 ಕೆಜಿ ಮಟನ್. ಎಷ್ಟು ಕೆಜಿ? 1 ಕೆಜಿ ಎಲ್ಸತ್ತದೆ? ತರ್ಸಿದ್ದು ಇನ್ನೊಂದು 2 ಕೆಜಿ ಐತಿ ತರ್ಸಲ್ವಾ? ಏನೊಂದು 10 ಜನ ಇರತ್ತಲ್ಲ. ಗೈಸ್ ನಮ್ಮ ಮನೆ ಮಟನ್ ಯಾರು ಜಾಸ್ತಿ ತಿನ್ನಲ್ಲ. ಮಟನ್ ತಿಂದ್ರೆ ವೇರಿಯೇಷನ್ ಜಾಸ್ತಿ ಆಗೋತದೆ. ಅದಕ್ಕೋಸ್ಕರ ಎರಡೆಡೆ ಪೀಸು. ಅದ್ರ ಹೆಣ್ಮಕ್ಳು ಜಾಸ್ತಿ. ಹೆಣ್ಮಕ್ಳು ಚಿಕನ್ ತಿನ್ನಲ್ಲ. ಏನ್ ಕ್ರೀ ಹೆಣ್ಮಕ್ಳವ್ರೆ ಚಿಕನ್ ತಿಂದ ಕಾರಣ ನೀವು ಹೇಳ್ರಿ. ಚಿಕನ್ ಯಾಕೆ ತಿನ್ನಲ್ಲ? ಅಪ್ಪ ಡಾಕ್ಟರ್ ಹೇಳಿದ್ರು ಯಾವಾಗ ನೀನ್ ಕಾಯಿಲೆ 10 ವರ್ಷ ಮುಂಚೆ ಹೇಳಿದ್ದು ಬಿಡು ಅಂತ. ಅವಾಗ್ಲೇ ನೀನ್ ಪರ್ಮನೆಂಟ್ ಬಿಟ್ಬಿಡು ಅಂತ ಹೇಳಿಲ್ಲ. ಪರ್ಮನೆಂಟ್ ಆಗಿ ಬಿಟ್ಬಿಡು ಅಂತ ಹೇಳಿದ್ರು. ಹೌದಾ? ಹೌದು.
ಬೇಡ ಮರಿ ಮಟನ್ ಇನ್ನು ಹ್ಮ್. ಕುರಿ ಮಟನ್ ಇನ್ನು ಏನಲ್ವಾ ತಾಮಗ ನೀನು ಗೊತ್ತಿಲ್ವಾ ಖಾಲಿ ಇಲ್ಲ ತತ್ತೀನಿ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಅದು ನೆನಾಗ್ ಬಿಡ್ತಾರ ಹಂಗೆ ತೊಳ್ಕೊಂಡ್ ಕೊಡದೈತೆ ಇದೆ ನೈಸ್ ಮಟನ್ ಸಾರ್ಗೆ ಫಸ್ಟು ಇದಾಕೊಂಡ್ರು ಕರ್ಬೇವಿನ ಸೊಪ್ಪು ಒಗ್ಗರಣೆ ಇದು ಯಾವ ಥರ ಮಟನ್ ಸಾರ ಗೊತ್ತಿಲ್ಲ ನೋಡ್ಕೊಳ್ರಿ ಆಮೇಲೆ ಈರುಳ್ಳಿ ಹಾಕಿ ಈಗ ಏನು ಮಾಡ್ತಾರೆ ಒಗ್ಗರಣೆನಾ ನೀನು ಒಬ್ಬರನ್ನೇ ಮಾಡ್ದಂಗೆ ಮಟನ್ ಒಗ್ಗರಣೆ ಮಾಡ್ದಂಗೆ ಯಾರು ಮಟನ್ ಸಾರು ಮಾಡ್ತಾರೆ ಒಗ್ಗರಣೆ ಮಾಡ್ಕೊಂಡು ಮಟನ್ ಸಾರು ಮಾಡ್ತಾರ ಹಾಂ ಇಲ್ಲ ಇನ್ನೇನು ಮಾಡ್ತಾರೆ ಬರೀ ಹಂಗೆ ಹಾಕ್ಬಿಟ್ಟು ಇದು ಮಾಡ್ಬಿಡ್ತೀವಿ ನೀವು ತಿರುಗಿಸ್ಬಿಡಿ ಹೆಂಗೆ ಮತ್ತೆ ರುಬ್ಬಾಕ ಇದು ಅದು ರುಬ್ಬಾಕ ಹೆಂಗೆ ಮಟನ್ ಹಾಕ್ತಾರೆ ಅದರಲ್ಲಿ ಓಹೋ ಹಿಂಗೆ ಮಾಡಿ ಬೆಳಗ್ಗೆ ಮಟನ್ ಹಾಕಲ್ಲ ಗೈಸ್ ಇದೇನೋ ಒಗ್ಗರಣೆ ಹಾಕ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ರಂಗಬೈರಪ್ಪನ ಮಟನ್ ಸ್ಪೆಷಲ್ಲು ಮಟನ್ ಎಳ್ಸನೆ ತೊಳೆದೇ ತೊಳೆದೇ ಅಲ್ರಿ ಎಳ್ಸನೆ ತೊಳೆದಿಕ್ಕಿದ್ದಿ ಮತ್ತೆ ಈಗ ದೊಡ್ಡ ಅಡುಗೆ ಇದೆ ಇನ್ನೇನು ಎಣ್ಣೆ ಬಿಡೋದಲ್ಲ ಎಣ್ಣೆ ಬಿಡೋದ ನೀನೇ ಮಾಡೋದು ನಮ್ಗೆ ಹೇಳ್ತಿಲ್ಲ ಮಾಡೋದು ಒಂಚೂರು ಹೇಳ್ಕೊಡಪ್ಪ ನಾನು ಕಲಿತೀನಿ ಆಯಾ ಇಲ್ಲ ನಾನು ಮಟನ್ ಎಲ್ಲ ಬಿಟ್ಬಿಡ್ತೀನಿ ಇನ್ಮೇಲಿಂದ ಹೌದಾ ಹ್ಞೂ ಆಯಿತು ಸಸ್ಯಾಹಾರಿ ಆಯ್ತೀನಿ ಶುದ್ಧ ಸಸ್ಯಾಹಾರಿ ಪ್ರಾಣಿ ಹಿಂಸೆಲ್ಲ ಮಾಡೋದು ಯಾರೋ ಸೂಪರ್ ಮಟನ್ ಕೊಟ್ಟಲ್ಲ ಯಾರೋ ಸೂಪರ್ ಮಟನ್ ಅಂತೆ ಗೊತ್ತಾಗಲ್ಲ ಮಟನ್ ಎಲ್ಲ ಹೆಂಗೆ ಅಂತ ಎಲ್ಲ ಬಿಟ್ಟು ಬರೀ ಕೊಬ್ಬೇಕಂತ ಸೂಪರ್ ಮಟನ್ ಅಂತೆ ಅದ್ರ ಗಂಧ ನಿಮಗೆ ಏನು ಗೊತ್ತೋದು ಗಂಧ ನನಗೆ ಗೊತ್ತಾ ಹೆಂಗಿರುತ್ತೆ ಗೊತ್ತಾದು ಕಳ್ಸ ಗೈಸ್ ನಮ್ಮ ಅಪ್ಪಂಗೆ ಇದೆಲ್ಲ ಸೆಟ್ ಆಗಲ್ಲ ಬಲ್ಕು ಕ್ವಾಂಟಿಟಿ ಮಾಡಬೇಕು ದೊಡ್ಡ ಲೆಕ್ಕದಲ್ಲಿ 10 kg 5 kg ಅಲ್ಲೇ ಕುಕ್ಕೆ ಅವನಪ್ಪ ಸಣ್ಣ ಪುಟ್ಟ ಮಾಡೋಕ್ಕೆ ಸಣ್ಣ ಪುಟ್ಟ ಮನೆಯವರಿಗೆ ಸರಿ ಗಂಡಸು ದೊಡ್ಡ ಮಾಡ್ಬೇಕು ಅಂತೀರ ಅಪ್ಪ ಅದು 7 ಐಟಮ್ಗಿನ ಮಟನ್ಗಿನ ಅದೇ ಜಾಸ್ತಿ ಆಗುತ್ತದೆ ಏನು ಜಾಸ್ತಿ ಆಗುತ್ತದೆ ಐಟಮ್ ಹೇಳೋದು ಐಟಮ್ ಒಂದು ಅಷ್ಟು ಕೆ ಜಿಗೆ ಅಷ್ಟು ಐಟಮ್ ಬೇಕೇ ಬೇಕಲ್ವಾ ಮಟನ್ಗಿನ ಅದೇ ಜಾಸ್ತಿ ರೇಟು. ಪೂರ್ತಿ ಡ್ರೈ ಆಗಿದ್ಮೇಲೆ ಹ್ಞೂ ಆಮೇಲೆ ಒಂದು ಸ್ಪೂನು ಅಷ್ಟನ್ನ ಪುಡಿ ಹಾಕಬೇಕು ಇದು ಡ್ರೈ ಆಯ್ತಾ ಅಲ್ಲಿ ಮುಂದೆ ನೀರು ನೀರು ಬಿಟ್ಕೊಂತದ್ರಿಂದ ಎಲ್ಲಿ ಬಿಟ್ಕೊಂತದೆ ನೋಡಿ ಇದು ಏ ಚಿಕ್ಲಿ ಒಂಚೂರು ಕೇಳು ದೊಡ್ಡವ್ರನ್ನ ಆಯ್ತು ನೋಡ್ಕೊಳ್ಳಿ. ಮಟನ್ದು ನೀರಿನ ಅಂಶ ಎಲ್ಲ ಕೆಳಗೆ ನೀರಿನ ಅಂಶ ಎಳ್ಕತ್ತದ ಬಿಡ್ತದ ನೋಡು. ಅಯ್ಯ ಅಲ್ಲಿ ಹೋಗೋಷ್ಟು ಮಟನ್ ಸಾರ ಅಂತ ಕಲ್ತೋಗೆ ಎಲ್ಲ ಕಲ್ಸ್ಬಿಟ್ಟು ಅದನ್ನೇ ಹೋಗ್ಬಿಟ್ಟಿದ್ದೀನಿ ನೀನು ನಂಗೂ ಬರ್ತದೆ ಗೊತ್ತದೆ ಅರ್ಧ ಬರ್ದ ಮುಟ್ಟಲ್ಲ ಅಷ್ಟೇ. ಅದೇ ಮಟನ್ ಸಾರ್ ಟೇಸ್ಟು ಕೋಳಿ ಸಾರ್ ಟೇಸ್ಟೇ ಮಾಡಿಕ್ತಾಳೆ ತಾನೇ ಮಸಾಲೆ ಅಡ್ದಿಕ್ಕಿರೋದು ನಾನು ಅಷ್ಟೇ. ಆದ್ರೂ ಪ್ರೊಸೀಜರ್ ನಮ್ಮ ಅಪ್ಪ ಮಾಡೋದೇ ಗೈಸ್ ಚೆನ್ನಾಗಿರೋದು ಟೇಸ್ಟು ಎರಡೂ ಒಂದೇ ಪ್ರೊಸೀಜರ್ನೇ ಆದ್ರೂ ನಮ್ಮ ಅಪ್ಪ ಏನು ಸ್ಪೆಷಲಾಗಿ ಮ್ಯಾಜಿಕ್ ಬರೀ ಮಾಡ್ತಾರಲ್ಲ 2 ಸ್ಪೂನ್ ಉಪ್ಪು ಹಾಕಲ್ಲ ಮ್ಯಾಜಿಕ್ ಬರೀ ಮಾಡ್ತದೆ ಕೈ ಹೇಳುತ್ತೆ ಗೊತ್ತಾಗ ಬಿಡಪ್ಪ ನೀನು ಹೇಳ್ತೀನಿ ಅದೆಲ್ಲ ಕೈಯಾಗ ಹಾಕದೆ ಸ್ಪೂನಿಗೇನಿಲ್ಲ ಅದೇ ಹೇಳಿದ್ದು ಅದೇ ಏನಕ್ಕೆ ಅಂತ ಯಾರೋ ಡ್ರೈ ಆಗಲ್ಲ ಅಂತ ಯಾಕಾಗ್ಲಿಲ್ಲ ಏಯ್ ನೋಡಿ ಅಲ್ಲಿ ಯಾಕೆ ಆಗಲಿಲ್ಲ ಎಲ್ಲ ಖಾಲಿ ಆಗಲಿಲ್ಲ ಅಲ್ಲಿ ನೀರು ಖಾಲಿ ಆಯ್ತಲ್ಲ ನೋಡಿಲ್ಲ. ಅದು ಅವಾಗ ನೀರು ಅದು ಹಿಡ್ಕೊಂತ ಕೆಳಗೆ ಮಟನ್ ಡ್ರೈ ಆಗ್ಬೇಕು ಚೆನ್ನಾಗಿ ನೀರ್ ಕೆಳಗೆ ಕಣೆ ಮಟನ್ ಕೆಳಕೋತದೆ ಮಟನ್ ನೀರಂಶ ಇರಬಾರ್ದು ಅಂತ ಅಲ್ಲಿ ದೊಡ್ಡ ಚೆಕ್ ನಮ್ಮ ಅಪ್ಪ ನೀರೆಲ್ಲ ಇರ್ಕಂತದೆ ಅಂತ ಹೇಳಿದಾರೆ. ನೀರು ಬಿಟ್ಕೊಂತದೆ. ನೀರ್ ಬಿಟ್ಕೊಂಡು ಕೆಳಕೋತದೆ ಇನ್ನೇನ್ ಮೇಲೆ ಇರ್ತದೆ. ಮಟನ್ ಎಲ್ಲ ನೀರೆಲ್ಲ ಓದ್ತದೆ ಅಂತ ಒಂದೇ ಒಂದು ಸ್ಪೂನ್ ವಿದ್ಯೆ ಹೇಳ್ಕೊಡಿ ಗುರುನೇ ಆಡ್ಕಂತ ನೋಡಪ್ಪ ಒಂದು ಅರ್ಧ ಸ್ಪೂನ್ ಗೈಸ್ ಇದ್ರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಇಲ್ಲ ಚಿಲ್ಲಿ ಪೌಡರ್ ಅಂತ ಕೂಡ ಇಂಗ್ಲೀಷ್ ಹೇಳ್ತಾವ್ರೆ ಚಿಲ್ಲಿ ಪೌಡರ್ ಅಂತ ಯಾವುದು ಗ್ರೀನ್ ರೆಡ್ ಗ್ರೀನ್ ಅದು ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತಾಳೆ ಜಾಸ್ತಿ ಮಾತಾಡುತ್ತೆ ಬೈಕ್ ಹಾಕಿ ಗೈಸ್ 1 ಚಮಚ 2 ಚಮಚ ಚಮಚ ಅಂದ್ರೆ ಅದನ್ನ ಚಿಕ್ಕ 2.5 ಚಮಚ ಚಮಚ ಅಂದ್ರೆ ಇದು ಗೈಸ್ ಚಮಚ ಚಮಚ ಪೋವು ಇದು ಗೈಸ್ ಇದು ಚಮಚ ಅಯ್ಯೋ ಎಂತ ಮಡಿಕೊಂಡಿದ್ದೀವಿ ಅದೆಲ್ಲ ಹಾಕಕ್ಕೆ ನೋಡಿ ಇದು ಅದು ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ನಾವೇ ಮಾಡ್ಕೊಂಡು ನಾ ಹೇಳ್ಕೊಡ್ತೀನಿ ಒಂದ್ ದಿವಸ ಇದು ಹೋಮ್ ಮೇಡು ಮನೆಗೆ ಮಾಡ್ಕೊಳ್ರಿ ಖಾಲಿ ಆಗಿಟ್ಕೊಂಡು ಅದಕ್ಕೆ ನೆಕ್ಸ್ಟ್ ಇದು ಮಾಡೋಣ ಇದನ್ನು. ಖಾಲಿ ಮಾಡ್ದ ಗೈಸ್ ನಿಮಿಷ ಅಂದ್ರೆ ಅಂಗಡಿ ಗರಂ ಮಸಾಲ ಎಷ್ಟು ಹಾಕೊಂಡೆ 3 ಹೋಸಲಿ ಯುಗಾದಿ ಹಬ್ಬದಲ್ಲಿ ಮಾಡ್ಕೊಂಡಿದ್ದೀವಿ. ಈ ಸಲ ಯುಗಾದಿ ಹಬ್ಬ ಖಾಲಿ ಆಗ್ತದೆ. ಅವಾಗ ಮಟನ್ ಲುಕ್ಕೇ ಚೇಂಜ್ ಆಗುತ್ತು ಗಮ್ಮ ಸ್ಟಾರ್ಟ್ ಆಗಿ ಗಮ್ಮ ಇವಾಗ ಅಪ್ಪ ಇದು ಮಾವಿನ ಹಾಕುತ್ತಾರ ಏನಕ್ಕಲ್ಲ ಮಾವಿನ ಎಲೆ ಅವಾಗ ಹಾಕ್ತಿದ್ದಾರಲ್ಲ ಮಾವಿನ ಎಲೆಗೆ ಅಂದ್ರೆ ನಾವು ದೊಡ್ಡ ದೊಡ್ಡ ಡಬರಿ ಯೂಸ್ ಮಾಡ್ತಿಲ್ವಾ ಬೇಗ ಬೇಯ್ಲಿ ಅಂತ. ಕುಕ್ಕರ್ ಆಗಿ ನೀವು ಮಾವಿನ ಎಲೆ ಹಾಕ್ತಿರೋ ಬೆನ್ನೋದು ಬೇಯ್ಲಿ ಅಂದ್ರೆ ಮಾವಿನ ಎಲೆ ಹಾಕ್ತಾರಾ 20 kg 30 kg ಮಾಡ್ತಾರೆ 30 kg ಮಾವಿನ ಎಲೆನ ಹಾಕ್ತೀವಿ ಮತ್ತೆ ಸ್ಪ್ರೈಟ್ ಹಾಕ್ತೀವಿ ನಾವು ಸ್ಪ್ರೈಟು ಎಣ್ಣೆ ಸ್ಪ್ರೈಟ್ ಬಿಟ್ರೆ ಇನ್ನೊಂದು ಹಾಕ್ತಾರೆ ಬೇಗ ಬೇಯಲಿಲ್ಲ ಅಂದ್ರೆ ಮುದತ್ತಿರೋ ಬಾಡ್ಗಳಿಗೆಲ್ಲ ಮುದತ್ತಿರೋ ಮೇಕೆಗೆ ಸ್ಪ್ರೈಟ್ ಹಾಕ್ಬಿಟ್ಟು ಬಿಂದಿರ್ತದ ಇಷ್ಟಕ್ಕೇನೆ ಯಾವ ಟೇಸ್ಟ್ ಬರ್ತಾ ಗೈಸ್ ನೋಡ್ರಿ ಮಟನ್ ಯಾವ ರೇಂಜ್ ಕಾಣ್ತಿದೆ ಅಂತ ಸಖತ್ತಾಗಿರ್ತದೆ ನಾವು ಅಪ್ಪ ಮಾಡೋದು ಗೈಸ್ ಇವಳು ಮಸಾಲೆನ ರುಬ್ಬಕ್ಕಿಂತ ಮುಂಚೆನೆ ದೋಸಕ್ಕಿಂತ ಮುಂಚೆ ರುಬ್ಬಟ್ಟೊಳಗೆ ಗೈಸ್ ಇದ್ರಾಗ ಏನಿದೆ ಅಂತ ಹೇಳಿ 1 ನಿಮಿಷ
ಅದೇನಿಲ್ಲ ಈರುಳ್ಳಿ ಒಂದು 3 ಗಡ್ಡೆ, ಹ್ಮ್ ಬೆಳ್ಳುಳ್ಳಿ, ಶುಂಠಿ, ಹ್ಮ್ ಪುದೀನ, ಕೊತ್ತಂಬರಿ. ಅಷ್ಟೇನಾ? ಅದು ಸಪ್ರೇಟ್. ಇದು ಚಿಕನ್ ಸಾರಿಗೆಲ್ಲ ಒಟ್ಟಿಗೆ ಹಾಕೊಂಡಿವಿ. ಮಟನ್ ಸಾರಿಗೆ ಇರು ಅದಕ್ಕೆ ಅದ್ ಬಿಟ್ರೆ ಧನಿಯಾ ಪುಡಿ ಏನ್ ಹಾಕಿಲ್ವಾ? ಧನಿಯಾ ಪುಡಿ ಹಾಕಿ. ಅದು ಹೇಳಂಗಂತ ಧನಿಯಾ ಪುಡಿ ಎಷ್ಟು ಹಾಕಿದ್ಯಾ? ಧನಿಯಾ ಪುಡಿ ಒಂದು 3 ಚಮಚ. 3 ಚಮಚ ಧನಿಯಾ ಪುಡಿ. ಹಾಕಪ್ಪ, ಏನೋ ಹಾಕೊಳ್ಳಂತೆ ಅಷ್ಟು ಅವಸರ ರುಬ್ಕೊಂಬಿಟ್ಟೋಳಿ. ಆಯ್ತು ಅಷ್ಟು ಹಾಕೊಂಡು ನೋಡ್ಕೊಂಡ್ರಿ. ಮಾಮೂಲಿ ಚಿಕನ್ ಮಟನ್ ಮಸಾಲೆ ಎಷ್ಟು ತಾನೆ? ಚಿಕನ್ ಸೇಮು. ಅದು ಆದ್ರೆ ಇದಕ್ಕೆಲ್ಲ ಒಟ್ಟಿಗೆ ಮುಂಚೆ ಅದು ಸಪ್ರೇಟ್. ಏನು ಸಪ್ರೇಟು? ಅದು ಕಾಯಿ ಕಡಲೆ ಅದೇ ಇರಲಿ, ಸಪ್ರೇಟ್ ಇರಲಿ. ಬರೀ ಇದು ಚಿಕನ್ ಮಸಾಲೆಗೆ ಏನು ಮಾಡ್ತೀವಿ ಅಷ್ಟೇ ತಾನೆ ಇದು. ಆಯ್ತು ಅಷ್ಟೇ. ಅದಕ್ಕೆ ಅಂತ ಹಾಕಿ ಅದಕ್ಕೆ ಇದು ಮಸಾಲೆ ಬೇಡ. ಸಾಕತ್ತಾಳಲ್ಲಿ ಜಾಸ್ತಿ ಮಸಾಲೆ ಬೇಡ. ಅಪ್ಪಂಗೆ ಹೇಳ್ಕೊಡ್ತಿ ಇನ್ನೊಂದ್ಸಲ ಹಾಕು ಅಂತ. ಈ ಒಬ್ರಿಗೆ ಒಬ್ರು ಇದ್ದೇ ಇರ್ತಾರೆ ಎಕ್ಸ್ಪರ್ಟಾ ಅಡುಗೆ ಒಳಗೆ. ಹಾಂ ಒಬ್ಬರೇ ಅಂತೇನಲ್ಲ, ಒಬ್ರಿಗೆ ನಾವು ಒಬ್ರು ಇದ್ದೇ ಇರ್ತದೆ. ನೋಡಿ ನನ್ನ ಮಗಳಿಗೆ ಕಳ್ಸಿಕ್ ನಾನು ನನಗೆ ಹೇಳ್ಕೊಡ ಎಂತ ಏಯ್ ಅಪ್ಪಂಗೆ ಹೇಳ್ಕೊಡ್ತೀನಿ. ನೀರು ತಳಬೇಕು. ಗೈಸ್ ಇದಾಯ್ತು. ಮಟನ್ ಸಾಂಬಾರು ಮಾಡ್ತೀನಿ ತಗೋಬಿಟ್ಟು ಮಟನ್ ಫ್ರೈ ಮಾಡ್ತಾವ್ರಿ. ಇನ್ನು ನೀರೇನು ಹಾಕೋದು ಬೇಡವಲ್ಲ ಅಟ್ಲಿ. ನಾನು ಹೇಳ್ತೀನಿ ಕಣಪ್ಪ, ನೀನು ಹಂಗಂತ ಹೇಳಪ್ಪ. ಒಡೆಯಕ್ಕೆ ಬರ್ತಿಲ್ಲಪ್ಪ, ಮೇಲೆ ಆಡ್ತೀರಪ್ಪ ಊರಂತ. ಇವತ್ತು ಮಾಡಿದ್ಮೇಲೆ ಆಮೇಲೆ ಟೇಸ್ಟ್ ಕಂಡಿಡ್ದು ಆಮೇಲೆ ಹೇಳು, ಸರಿನಾ? ಹಂಗೆ ಹೇಳ್ಬೇಕು ಪ್ರೊಸೀಜರ್. ಸುಮ್ಮನೆ ಇರಬಾರ್ದು ನೀನು. ಬಾಯಿ ಇದು ಏನಾದ್ರು ಮಾತಾಡ್ತಾ ಇರಬೇಕು. ಹಿಂಗಾಗಿ ಏನಾಗಲ್ಲ. ಗೈಸ್ ಅಂಗಡಿ ಮಟನ್ ಮಸಾಲ ಎಷ್ಟು ಬೇಕು? ಎಷ್ಟಿದು? 2 ಸ್ಪೂನ್ ಅಷ್ಟೇ. 2 ಸ್ಪೂನು, ಜಾಸ್ತಿ ಇಲ್ಲ. ಇದು ಧನಿಯಾ ಪುಡಿ ಎಲ್ಲ ತಗೊಂಡಿದ್ದೀವಲ್ಲ ಅದರಲ್ಲಿ ಎಷ್ಟು ಹೇಳೋ ಅದಕ್ಕೋಸ್ಕರ ಸುಮ್ಮನೆ ಸಿಂಪಲ್ಲಾಗಿ 1 ಸ್ಪೂನ್ 2 ಸ್ಪೂನ್ ಹಾಕ್ತೀನಿ. 1 ಸ್ಪೂನ್ 2 ಸ್ಪೂನು. ಬಟ್ ಆದ್ರೂ ಮಸಾಲೆ ಜಾಸ್ತಿ ಐತಲ್ಲಪ್ಪ. ಏನಾದ್ರು ಆದ್ರೆ ಏನಪ್ಪ ಮಾಡ್ತೀವಿ? ಏನು ಮಸಾಲೆ? ಏನಾಗಲ್ಲ ಅಂತ್ಯಾ? ಏನು ಹಂಗೆ ಫ್ರೈ ಮಾಡಿಬಿಡ್ತೀಯಾ? ಕುಕ್ಕರಲ್ಲಿ ಮಾಡೋದ್ರಿಂದ ಎಲ್ಲ ಒಂದೇ ಸತಿ ಕುಡಿಸ್ತೀವಿ. ನಾವು ಅಡುಗೆ ಮಾಡೋದು ಪಾತ್ರೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಇದನ್ನ ಲಾಸ್ಟ್ ಹಾಕ್ತೀವಿ. ಯಾಕಂದ್ರೆ ತಳ ಬಂದ್ಬಿಡ್ತದೆ ಪಾತ್ರೆಯಲ್ಲಿ. ಗೈಸ್ ಇದೇನು ಹೇಳ್ರಿ ಸ್ಪೆಷಲ್? ಏನೇನು ಜಲಪ ಇದ್ರಾಗೆ? ಕಡಲೆ ಗಸಗಸೆ. ಗೈಸ್ ಇದು ಸ್ಪೆಷಲ್. ಒಂಚೂರು ಕಡಲೆ ಗಸಗಸೆ ತೆಂಗಿನಕಾಯಿ ತುರಿ ಅಷ್ಟೇನಾ? 3 ಇದನ್ನ ನಾವು ಲಾಸ್ಟ್ ಹಾಕ್ತೀವಿ. ತಪ್ಪಲ್ ಮಾಡ್ಬೇಕಾರೆ ಕ್ಲಿಯರ್ ಮಾಡ್ಬೇಕು. ಕುಕ್ಕರ್ ಅಗ್ಲೆಲ್ಲ ತೆಗಿಯೋಕ್ಕಾಗಲ್ಲ. ಒಂದೇ ಸತಿ ಸೆಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ. ಗೈಸ್ ಇನ್ನೊಂದು ತಿಂಗಳು ರೀ ದೊಡ್ಡದಾಗ ಮಾಡ್ತೀವಿ. ಈಗಾಗಲೇ ಕೆಲ ಬರ್ಬೇಕಾದ್ರೆ ತಪ್ಪಲ್ಲಿ ಮಾಡ್ತೀವಿ. ದೊಡ್ಡ ತಪ್ಪಲ್ಲಿ ಅವಾಗ ತೋರಿಸ್ತೀನಿ. ಅವಾಗ ನೆಕ್ಸ್ಟ್ ಲೆವೆಲ್ಲು. ಫೈನಲ್ ಇಷ್ಟನಾ ಗಾಯ್ಸ್? ಫೈನಲ್ ವರ್ಕು ಕುದಿಯೋದು ಬಿಡಬಾರ್ದು. ಎಲ್ಲ ಸೆಟ್ ಮಾಡ್ಕೊಟ್ಟಿದ್ದಾಯ್ತು ನಮ್ಗೆ. ಅಂಗೈರಪ್ಪನವರು ಇವಾಗ ಲಾಸ್ಟ್ ನೀರು ಹಾಕ್ಬಿಟ್ಟು ಮುಚ್ಬಿಡೋದು ಅಷ್ಟೇನಾ? ಚಾಕ ಕೊಡಿಲ್ಲ ಸ್ವಲ್ಪ. ಚಾಕಂತ ಕೂಡ ಏನೋ ದೃಷ್ಟಿ ತೆಗಿತಾರೆ. ಒಂದ್ ಕಡೆಯಿಂದ ಯಾವ ಚಾಕ? ನಾವು ಇನ್ನೊಂದು ಚಾಕ ಅದೇನು ಕೊಡ್ತೀವಿ? ಅದೇ ಇಕ್ಬೇಕು. ಸ್ಟೀಲ್ ಇಕ್ಬಾರ್ದು. ಸ್ಟೀಲ್ ಇಕ್ಬಾರ್ದ? ಅದೇಂತ್ರದ್ದು ಅದು ಚಾಕ 90% ಎಲ್ಲ ಸೌ ಸಿಕ್ಕಿದ್ದಿ. ನಾನು ಈರುಳ್ಳಿ ಹೆಚ್ಚೆ ಈ ಮಟ್ಟಕ್ಕೆ ಇರೋದು. ಎಷ್ಟು ವರ್ಷದಿಂದ ಐತ್ರಿ ನಮ್ಮ ಮನೆಗದು. ನಾನು ಹೈಸ್ಕೂಲ್ ಓದುವಾಗಿಂದ ಚಾಕದ ಅದು. ಈರುಳ್ಳಿ ಹೆಚ್ಚೆ ಆ ಮಟ್ಟಕ್ಕೆ ಬಂದ್ಬಿಟ್ಟದ ಅದು. ಅದೆಲ್ಲ ಎಲ್ಲಿರ್ತದೆ ಇವಾಗ? ನಮ್ಮ ಹೊಟ್ಟೆ ಒಳಗಡೆ ಇರ್ತದೆ. ಏನೋ ಆ ಚಾಕದ ಪೀಸ್ ಎಲ್ಲ ಏನು ಮನೆಗೆ ಹಚ್ಚಿದ್ದೀನಿ ನಾನು. ಇನ್ನೆಲ್ಲ ಹಚ್ಚಿದ್ದೆ ಹೊರಗಡೆ ಹಚ್ಚಿರತ್ತ. ಒಬ್ಬೊಬ್ಬ ಮನೆಗೆ ಹಚ್ಚಿ ಎಲ್ಲ ಸ್ಟೀಲ್ ತಂದು ಕೊಟ್ಟಿದ್ದೀನಿ. ಮತ್ತೆ ಇಲ್ಲೂ ಸ್ಟೀಲಾಗೆ ಮಾಡು. ಸ್ಟೀಲ್ ಚಾಕ್ಗಳೆಲ್ಲ ರೀತಿ ಒಲೆ ಮಾಡ್ಬೇಕಾದ್ರೆ ಉಪ್ಪಲ್ಲಿ ತೆಗಿತೀವಿ ನಾವು. ಇವಾಗ ಇಲ್ಲೇನು ಒಲೆ ಅದ ಒಳಗಡೆ. ಇವಾಗ ಉಪ್ಪಲ್ಲಿ ತೆಗಿಯಪ್ಪ. ಉಪ್ಪಲ್ಲಿ ತೆಗೆದ್ಬಿಡ್ತೀವಿ. ಒಳಗೆ ಹಾಕ್ಬೇಕಲ್ಲ ಎಲ್ಲ ಹಾಕ್ತೀವಿ. ಈ ದೃಷ್ಟಿ ತೆಗಿಯೋ ಪ್ರೊಸೀಜರ್ ಮಟನ್ ಸಾರ್ಗೆ ಈ ಕಾಯಿಸ್ಬಿಟ್ಟು ಚುರ್ರನ್ನಂಗೆ ಕೆಂಪಾದ ಮಾಡ್ಬಿಟ್ಟು ಅದ್ರೊಳಗೆ ಚುರ್ರಂತ ಇಕ್ಬಿಡೋದು ಅಷ್ಟೇನಾ? ಇಕ್ಬಿಟ್ಟು ಕ್ಲೋಸ್ ಮಾಡ್ಬಿಡೋದು. ಎಷ್ಟು ವಿಸಲ್ ಮಟನ್ ಸಾರ್ಗೆ? ಅಲ್ಲಿಗೆ ದಿಷ್ಟಿ ಹೋಯ್ತು. ಹೋಯ್ತು. ಏನಾಗಲ್ಲ ತಿಂದ್ರೆ. ಒಂದು 6 ವಿಸಲ್ ಕೂಗ್ಸ್ರಿ. 6 7 ಚೆನ್ನಾಗಿ ಬೆಂದಿರ್ಬೇಕು. 7 ನನ್ನ ಮಕ್ಕಳಿಗೆ ಅಲ್ಲಾಗಲ್ಲ. ಕಾಯ್ತಾ? ಚೂ ಮಂತ್ರ ಕಳೆ. ಹೋಯ್ತು. ಆಯ್ತಾ? ಆಯ್ತಾ? ಮಕ್ಕಳಪ್ಪ ತಾಯಿ. ಕುಕ್ಕರ್ ಮುಚ್ಬಿಟ್ಟೆ ಚಿಕನ್ ಸಾರ್ ನಿಂದೇನೆ. ನಾನು ಬರೋಸಕ್ಕೆ ಕೂಗ್ತೀನಿ, ರೂಮಲ್ಲಿ ಇರ್ತೀನಿ, ಕೂಗ್ಬಿಟ್ಟು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗದೆ ಅಂತ. ಗೈಸ್ ಶಿಫ್ಟ್ ಚೇಂಜು. ಮಟನ್ ಅಡುಗೆರು ಚೇಂಜ್ ಆದ್ರು. ಚಿಕನ್ ಅಡುಗೆರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಫಸ್ಟ್ ಕಬಾಬ್ಗೆ ಮ್ಯಾರಿನೇಷನ್ ಪ್ರೊಸೆಸ್ ಸ್ಟಾರ್ಟು. ಮೆಣಸಿನ್ಕಾಯಿ ಒಂಚೂರು ಹಾಕೋ, ಖಾರ ಪುಡಿ ಜಾಸ್ತಿ ತಿಂತಾರೆ. ಕಬಾಬ್ನ ಇಟ್ಕೊಂಡು ಖಾರ ಯಾರು ತಿನ್ನಲ್ಲ. ನನಗೆ ಖಾರ ಇದ್ರೆ ಚೆನ್ನಾಗಿರ್ತದೆ. ಖಾರ ಜಾಸ್ತಿ ಬೇಕು. ವಸಂತ ಕೈ ಹಾಕಿ ನೋಡೋದು ಇವತ್ತು ಕೊಟ್ಕಿಟ್ಟಿರೋ. ಫೋನ್ ಮಾಡಿ ಕೇಳ್ಕೊ ತಿನ್ನಂಗಿಲ್ಲ ಅಂದ್ರೆ ಅಣ್ಣ ಫೋನ್ ಮಾಡು, ಚಿಕನ್ ಮಟನ್ ತಿನ್ಬೋದ ಅಂತ. ಬೇಡ ಆಮೇಲೆ ಸುಮ್ಮನೆ ಇದು ಮಾಡಿ ಬಂತು. ಬೆಳೆ ಸಾರು ಮಟೇನೆ ಬರ್ಸೋರೆ. ಬೇಳೆ ಸಾರು ಮಾಡ್ಕೊಟ್ಬಿಡು. ಕಬಾಬ್ ಪೌಡ್ರು ಇಂಥವೆಲ್ಲ ನಮ್ಮ ಮನೆಗೆ ತಂತ ಸ್ಟಾಕ್ ಮಾಡ್ಕೊಂತಿರಲ್ಲ. ಯಾರು ಏನು ಅನ್ಕೊಳಲ್ಲ. ಇರೋ 5 ಜನಕ್ಕೆ ಎಷ್ಟು ಪ್ಯಾಕೆಟ್ ಮಡಿಕೊಂಡವ್ರೆ. ವಾರಕ್ಕೆ 3 ಸಲ ತಿಂತಾರೆ ಅಂತ ಹೇಳಲ್ವಾ? ಅಷ್ಟಿಲ್ಲ. ಒಂದ್ಸಲಿ ತಂದ್ಬಿಟ್ರೆ ಇನ್ನ 3 ತಿಂಗಳ ಕಡೆಗೆ ತಲೆ ಹಾಕಲ್ಲ. ಅದಕ್ಕೆ ತಂದು ಮಡಿಕೊಂಡ್ಬಿಡ್ತಾರೆ ಸ್ಟಾಕು ಎಲ್ಲ. ಇಳ್ದೇನೆ ಇಲ್ಲ ಅವರಲ್ಲ ದುಡ್ಡು ಕೇಳ್ದಾಗ ಹಿಡಿದಿರೋದು ಕೊಡಕ್ಕೆ. ಅದೇ ನಾವೇನ ಕೇಳಿದ್ರೆ ಲೆಕ್ಕ ಕೇಳೋದು. ರೂಪಾಯಿಗೂ ಲೆಕ್ಕ.
ಲಕ್ನ ಇರೋ ತಕ್ಕ ತಿನ್ಬೇಕು ಮನ್ಸ. ನೋಡಿ ಇವಾಗ ಭೋಜನ ಸ್ಟಾರ್ಟ್ ಆಯ್ತು. ಸತ್ ಮೇಲೆ ಏನ್ ತಿಂತಾರೆ? ಇದ್ರೆ ನಿಮ್ದಾಗಿರ್ಬೇಕು. ಅವಾಗ ಇರಲಿಲ್ಲ, ಪಿ ಜಿ ಇರಲಿಲ್ಲ ಗತಿ. ಈಗ 1000 ರೂಪಾಯಿ ದುಡ್ಕೊಂಬತ್ತೀನಿ. 1000 ರೂಪಾಯಿ 200 ತಿಂದಾನೆ 800 ಮಾಡ್ಕೊಂಡ್ಬಿಡು. ದಿನ 200 ರೂಪಾಯಿ ಖರ್ಚು ಮಾಡ್ಬಿಟ್ಟು ಬೂಪ. ಏನ್ ಬೂಪ? ಪರ್ಸ್ ನೋಡೋದು ಪರ್ಸು ಒಂದಾಯ್ತು ಅಲ್ಲ. ಅವಳಗಾದ್ರೆ ಕಾಸನ್ನ ಲೆಕ್ಕ ಇಲ್ದಂಗೆ ಕೊಡ್ತಿಯಲ್ಲ 500,000ನ. ನನಗೇನು ಕೊಟ್ಬಿಟ್ಟು ಏನೇನು ಖರ್ಚು ಮಾಡ್ದು ಹೇಳು ಅಂತಿಲ್ಲ. ಮುದ್ದಿನ ಮಗಳು ₹100 ನೀನು ಅಮ್ಮನ ಮಗ, ಅಮ್ಮನ ತೋರಿಸ್ಕೊ. ಅಮ್ಮನ ಮಗ ಅಲ್ಲ. ಈ ತರ ಮಾಡ್ಬಾರ್ದು. ಒಂದೇ ಮನೇಲಿ ಎಳ್ದಿ ಒಂದೇ ಮನೇಲಿ ಈ ತರ ದ್ರೋಹ ಮಾಡ್ಬಾರ್ದು. ಮಾಡ್ರೆ ಸಮನ ಮಾಡ್ಬೇಕು. ಏನದೇ ಎರಡು ಮಕ್ಳು ಒಂದಿತಾನೆ. 2 ಮಕ್ಳು ಸಮನಾಗ್ ನೋಡ್ಬೇಕು. ನನಗೆ 100 ರೂಪಾಯಿ ಕೊಟ್ರೆ 100 ಸಲ ಕೇಳ್ತಾರೆ ಲೆಕ್ಕನ. ಅದೇ ಇವಳಿಗೆ ಏನು ಕೇಳಲ್ಲ. ಅದು 100 ರೂಪಾಯಿ ಕೊಟ್ರೆ ಮನೆಗೇನೆ ತಂದಾಕೋದು. ಮನೆ ತಂದಾಕೊಡ್ತಾಳೆ. ನೀನು ಅಲ್ಲಿ ಕಾಲೇಜ್ ತಗೋತಿ ಏನೋ ತಿನ್ಕೊಂಡು ಮನೆಗೆ ಬರ್ತಿ. ಅಪ್ಪ ಹಂಗನ್ಸ್ತಾನಪ್ಪ ನಾನು ತಿನ್ಕೊಂಬಂದಿನಿ ಆಯ್ಕೊಂಡು ತಿನ್ಕೊಂಡು ಅಂತ. ಏನೋ ಮತ್ತೆ ಕೊಡಿಲಿ. ಏನ 100 ರೂಪಾಯಿ ಕೊಟ್ಟಿದ್ನಲ್ಲ ನಾನು. 100 ರೂಪಾಯಿ ಕೊಡ್ಬೇಡ, ಏನು ಕೊಡ್ಬೇಡ. ನಂಗೆ ವಸಂತ ಯಾಕಂದ್ರೆ ಕೊಟ್ಟಿದ್ದೀನಿ ಅಜ್ಜಿ ಊರ್ಗ್ ಗೊತ್ತಲ್ಲ 100 ರೂಪಾಯಿ ಕೊಡ್ತದಲ್ಲ ನೀನ್ ನನಗೆ. 100 ರೂಪಾಯಿ ಕೊಡ್ತೀವಿ. ಇಲ್ಲ ನಾನಿವತ್ತು 1000 ದುಡಿತಿರ್ಬೋದು. ಇವ್ರು ಕೊಡ 100 ರೂಪಾಯಿ 1000ಕ್ಕಿಂತ ದೊಡ್ಡದು ಗೊತ್ತಾ ತಾನೇ ಅಲ್ವೇನಜಿ? ನಿನ್ ಗಂಡ ಕೂಡ 10 ರೂಪಾಯಿ. ಲಕ್ಷಕ್ಕೂ ಕಮ್ಮಿ ಇಲ್ಲ ಗೊತ್ತಾ? 10 ರೂಪಾಯಿ. ಮನೆ ಪಕ್ಕ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು 1000 ರೂಪಾಯಿ ಚಿಲ್ಲರೆ ಮಾಡ್ಸ್ಕೊಂಡ್ಬಿಟ್ಟು 10 ರೂಪಾಯಿ ಜಿಗ್ 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 ಎಳ್ದೇಳು ಕೊಡೋದು. ಓದ್ತಿರ್ವಾ ಕೊನೆಗೂ. ರೆಡಿ ಆಯ್ತು. ಇದು ಮಟನ್ ಸಾರ್ ಹಿಂಗಾಗಿ ಕಾರಣ ಏನಪ್ಪ ಅಂತಂದ್ರೆ ಕೊಬ್ಬು ಜಾಸ್ತಿ ಸಿಕ್ಕಾಬಿಟ್ಟಿತ್ತು. ಏನಜಿ ಕಬ್ಬು ತಿಂತಿ ಈ ನನ್ನ ಮಗ ಫೋನ್ ಹಿಡ್ಕೊಂಡ್ ಮಾತಿದ್ರೆ ಅಂತ್ಯಾ? ನಾಳೆಯಿಂದ ಏನಿರಲ್ಲ ಬಿಡು ಎಲ್ಲ ನಿಮ್ದಾಗಿರುವಂತೆ. ಖುಷಿ ಆಯ್ತಾ? ಖುಷಿ ಆಗಿವಲ್ಲ ಮನೆಗಿದ್ದು 1 ವಾರ. ಖುಷಿ ಆಯ್ತಾ? ಸರಿ ಆಯ್ತು. ಇಷ್ಟಂದ್ರೆ ಮುದಾಯ್ತು. ಇನ್ನೇನಪ್ಪ ಹುಲಿ ಮಗಳ ಬಳಿಗೆ ಕೂತಿದ್ದಿ? ಬಟ್ಲುಕೊಳ್ಳ ಬಂದಿದ್ದ ಇಷ್ಟ ಇವತ್ತಿನ ಒಳಗು ಬೈಕೊಂಡು ಹೋಗ್ಬಿಡಲ್ಲ ನಮ್ಮ ತಗೋ. ಹನುಮಕ್ಕಜ್ಜಿಗೆ ಎಲ್ಲರೂ ಬಾಯ್ ಮಾಡ್ರಿ. ಇವತ್ತಿನ ನಮ್ಮನೆ ಊಟ ಡಿಫ್ರೆಂಟ್ ಊಟ. ಮಟನ್ನು, ಇದು ಫ್ರೈ, ಅದು ರಾಗಿ ಮುದ್ದೆ. ಅಷ್ಟಪ್ಪ ತಿನ್ನಲ್ಲ. ನಮ್ಮ ನಾಯಿಗೆ ಹಾಕ್ತೀನಿ ಅರ್ಧ. ಇದು ಕಬಾಬು ಅಷ್ಟೇ. ಬಾಯ್ ಮಾಡಪ್ಪ. ಬಾಯ್ ಬಾಯ್.